ನಿಹಾರಿಕಾ ತನ್ನ ಬಳಿ ಇದ್ದ ಹಳೆ ಫೋನ್ ಅನ್ನು ಅದೀರಾ ಕೈಯಲ್ಲಿ ಕೊಟ್ಟು ಅದರಲ್ಲಿ ಇದ್ದ ಫೋಟೋಗಳನ್ನು ನೋಡಲು ಹೇಳಿದಳು. ಅದನ್ನು ನೋಡಿದ ಮೇಲೆ ಏನು ಹೇಳಬೇಕು ಅನ್ನೋದೇ ತೋಚದೆ ನಿಹಾರಿಕಾ ಕಡೆಗೊಮ್ಮೆ ಆ ಫೋಟೋ ಕಡೆಗೊಮ್ಮೆ ಶಾಕ್ನಲ್ಲಿ ನೋಡುತ್ತಾ ನಿಂತಳು ಅದೀರಾ. ಯಾಕಂದರೆ ಅದರಲ್ಲಿ ಇದ್ದ 2-3 ಫೋಟೋಗಳಲ್ಲಿಯೂ ಗೌರವ್ ಹಾಗೂ ಸೂರ್ಯ ಇಬ್ಬರು ಇದ್ದರು. ಈಗೇಳು ಅದೀರಾ, ಇದರಲ್ಲಿ ನನ್ನ ತಪ್ಪೇನಾದರೂ ಇದೆಯಾ? ಗೌರವ್ಗೆ ತನ್ನ ಪ್ರೀತಿನ ಹೇಳ್ಕೊಳ್ಳೋಕ್ಕೂ ಮೊದಲೇ ಅವನಿಗೆ ಗೊತ್ತಾಗದೇ ಇರೋ ಹಾಗೆ ತೆಗೆದು ಕಳಿಸಿದ ಫೋಟೋ ಇದು. ಒಂದೇ ದಿನ ಒಂದೇ ಟೈಮಲ್ಲಿ ಈ 3 ಫೋಟೋ ಕೂಡ ತೆಗೆದಿದ್ದಾಳೆ. ಕೋಇನ್ಸಿಡೆಂಟ್ ಅನ್ನೋ ಹಾಗೆ ಮೃತ್ಯುಂಜಯನ ಅಣ್ಣ ಸೂರ್ಯ ಕೂಡ ಗೌರವ್ ಹಾಕಿರೋ ಕಲರ್ ಶರ್ಟನ್ನೇ ಹಾಕಿದ್ದಾರೆ. ಈ ಫೋಟೋದಲ್ಲಿ ಮೊದಲು ಇರೋದೇ ಸೂರ್ಯ ಅವರು, ಅವರಿಗಿಂತ ಸ್ವಲ್ಪ ಹಿಂದೆ ನಿಂತಿರೋನು ಗೌರವ್. ನಾನು ಇವರಿಬ್ಬರಲ್ಲಿ ನಿನ್ನ ಪ್ರೀತಿಸಿದ ಹುಡುಗ ಯಾರು ಅಂತ ಕೇಳಿದಾಗ ಬ್ಲೂ ಶರ್ಟ್ ಹುಡುಗ ಅಂತ ಹೇಳಿ ಸುಮ್ಮನೆ ಆಗಿಬಿಟ್ಲು. ಅವರಿಬ್ಬರು ಒಬ್ರಿಗೊಬ್ರು ಪ್ರಪೋಸ್ ಮಾಡ್ಕೊಂಡ ಮೇಲೂ ನೀವಿಬ್ಬರು ಜೊತೆಯಾಗಿ ತೆಗೆದಿರೋ ಫೋಟೋ ಕಳಿಸು ನೋಡಬೇಕು ಅಂತ ಕೂಡ ಕೇಳಿದ್ದೆ. ಆದರೆ ಇನ್ನು ಸ್ವಲ್ಪ ದಿನದಲ್ಲೇ ಮನೆಗೆ ಬರ್ತೀನಿ, ಆಗ ನೇರವಾಗಿಯೇ ನನ್ನ ಹುಡುಗನನ್ನು ಪರಿಚಯ ಮಾಡಿಕೊಡ್ತೀನಿ ಅಂತ ಹೇಳಿ ಸುಮ್ಮನೆ ಆಗಿಬಿಟ್ಟಿದ್ಲು. ಈ ಫೋಟೋಸ್ ಸರಿಯಾಗಿ ನೋಡೋದಿರಾ, ಬ್ಲೂ ಶರ್ಟ್ ಹುಡುಗ ಅಂತ ಹೇಳಿದ ತಕ್ಷಣ ಗೊತ್ತಿಲ್ಲದೆ ಇರೋರಿಗೆ ಮುಂದೆ ನಿಂತಿರೋರೇ ಇರಬೇಕು ಅಂತ ಅನಿಸಲ್ವಾ? ಅದೇ ರೀತಿ ನಾನು ಕೂಡ ಕನ್ಫ್ಯೂಸ್ ಆಗಿ ಸೂರ್ಯ ಅವರನ್ನೇ ತಪ್ಪಾಗಿ ತಿಳ್ಕೊಂಡಿದ್ದು. ಅಕ್ಕ ತೀರಿ ಹೋದ ಕೆಲವು ದಿನಗಳ ನಂತರ ನಾನು ಸೂರ್ಯನನ್ನು ಹುಡ್ಕೊಂಡು ಅಲ್ಲಿಗೆ ಹೋಗಿದ್ದೆ. ಆದರೆ ಅಕ್ಕನ ಫೋನ್ ಕಳೆದೋಗಿದ್ದ ಕಾರಣ ಅವನ ಫೋನ್ ನಂಬರ್ ಕೂಡ ನನಗೆ ಸಿಗಲಿಲ್ಲ. ಆಮೇಲೆ ಅಕ್ಕ ಸತ್ತೋಗಿರೋ ವಿಷಯನೇ ಅವನಿಗೆ ಗೊತ್ತಿಲ್ವೇನೋ ಅಂತ ಖುದ್ದಾಗಿ ನಾನೇ ಹೋಗಿ ವಿಚಾರಿಸಿದೆ. ಯೂನಿವರ್ಸಿಟಿ ಹೊರಗಿದ್ದ ಸೆಕ್ಯೂರಿಟಿ ಹತ್ರ ಅವನ ಬಗ್ಗೆ ಕೇಳಿದ್ದಕ್ಕೆ ನನಗೆ ಗೊತ್ತಿಲ್ಲ, ನಾನು ಇತ್ತೀಚೆಗೆ ಕೆಲಸಕ್ಕೆ ಸೇರಿದ್ದು, ಮುಂಚೆ ಇದ್ದ ಸೆಕ್ಯೂರಿಟಿ 2-3 ದಿನ ನಂತರ ಬರ್ಬೋದು, ಆಗ ಬನ್ನಿ ಅಂತ ಹೇಳಿದಾಗ ನನಗೆ ದಿಕ್ಕೆ ತೋಚದ ರೀತಿಯಾಗಿತ್ತು. ಗೊತ್ತಿಲ್ಲದ ಊರಲ್ಲಿ ಪರಿಚಯ ಇಲ್ಲದ ಜನರ ಹತ್ರ ಹೇಗೆ ಅವನ ಬಗ್ಗೆ ತಿಳ್ಕೊಳ್ಳೋದು ಅಂತ ಗೊತ್ತಾಗದೆ ಅಸಹಾಯಕತೆಯಿಂದ ಕಣ್ಣಲ್ಲಿ ನೀರು ಬಂದಿತ್ತು. ಅಷ್ಟರಲ್ಲಿ ಅಲ್ಲೇ ನಿಂತಿದ್ದ ಒಂದು ಹುಡುಗಿ ಕಣ್ಣಿಗೆ ಬಿದ್ಲು. ಅವಳನ್ನು ಕೇಳಿದರೆ ಏನಾದರೂ ವಿಷಯ ಗೊತ್ತಾಗ್ಬೋದು ಅಂತ, ಹೆಸರು ಸೂರ್ಯ ಅಂತ, ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್, ಇವ್ರ ಪರಿಚಯ ಇದೆಯಾ ನಿಮಗೆ? ಅವ್ರ ಮನೆ ಅಡ್ರೆಸ್ ಏನಾದರೂ ಇದ್ದರೆ ಕೊಡಿ ಅಂತ ಕೇಳಿದಾಗ ಅವಳು ನನ್ನ ಬಗ್ಗೆ ವಿಚಾರಿಸಿದ್ಲು. ನನ್ನ ಹೆಸರು ನಿಹಾರಿಕಾ ಅಂತ, ನೇಹಾಳ ತಂಗಿ ಅಂತ ನಾನು ಪರಿಚಯ ಮಾಡಿಕೊಂಡಿದ್ದೆ. ಅಕ್ಕನ ಹೆಸರು ಹೇಳ್ತಿದ್ದ ಹಾಗೆ ಮೃತ್ಯುವಿನ ಅಣ್ಣನ ಮದುವೆ ಇನ್ವಿಟೇಷನ್ ಕಾರ್ಡ್ ನನ್ನ ಕೈಲಿಟ್ಟು, ನೀನು ಕೇಳ್ತಾ ಇರೋ ಹುಡುಗ ಇವನೇ, ನೇಹಾ ಪಾಪದ ಹುಡುಗಿ, ಅವಳು ತೀರಿ ಹೋಗಿ ಇನ್ನು 1 ತಿಂಗಳು ಕೂಡ ಆಗಲಿಲ್ಲ, ಆಗಲೇ ಮತ್ತೊಂದು ಹುಡುಗಿ ಜೊತೆ ಮದುವೆ ಮಾಡಿಕೊಂಡು ನಿನ್ನ ಅಕ್ಕನಿಗೆ ಮೋಸ ಮಾಡಿದ್ದಾನೆ, ಇದಕ್ಕೆಲ್ಲ ಸೂತ್ರಧಾರಿ ಅವನ ತಮ್ಮ ಮೃತ್ಯುಂಜಯ ಅಂತ ಹೇಳಿದ್ಲು ಎಂದು ಇಷ್ಟನ್ನು ಅದೀರಾ ಮುಂದೆ ಹೇಳಿ ಸುಮ್ಮನೆ ನಿಂತಳು ನಿಹಾರಿಕಾ. ಅವಳ ಪ್ರತಿ ಮಾತನ್ನು ಗಮನವಿಟ್ಟು ಕೇಳಿಸಿಕೊಳ್ಳುತ್ತಿದ್ದ ಅದೀರಾ, 1 ನಿಮಿಷ ನಿಹಾರಿಕಾ, ನೀನು ಆ ಹುಡುಗಿ ಹತ್ರ ನೀನು ಪರಿಚಯ ಮಾಡ್ಕೋಬೇಕಾದ್ರೆ ನೇಹಾ ಬದುಕಿಲ್ಲ, ಅವಳು ಸತ್ತೋಗಿದ್ದಾಳೆ ಅನ್ನೋ ವಿಷಯ ಅವಳಿಗೆ ಹೇಳಿದ್ಯಾ? ಸರಿಯಾಗಿ ನೆನಪಿಸ್ಕೊಂಡು ಹೇಳು ಎಂದು ಗಂಭೀರವಾಗಿ ಕೇಳಿದಳು. ಆಗ ಸ್ವಲ್ಪ ಯೋಚಿಸಿದ ನಿಹಾರಿಕಾ, ಇಲ್ಲ ಅದೀರಾ, ನಾನು ನಿಹಾರಿಕಾ ಅಂತ ನೇಹಾಳ ತಂಗಿ, ಸೂರ್ಯ ಅವರನ್ನು ಭೇಟಿ ಮಾಡಬೇಕು ಅಂತ ಅಷ್ಟೇ ಹೇಳಿದ್ದು, ಇನ್ನು ಮಿಕ್ಕಿದ್ದೆಲ್ಲ ಅವಳೇ ಹೇಳಿದ್ದು. ನನ್ನ ಅಕ್ಕ ಸಾಯೋಕ್ಕೂ ಮೊದಲು ನಾನು ಪ್ರೀತಿಸಿದ ಹುಡುಗನನ್ನು ನೀನೇ ಮದುವೆ ಆಗಬೇಕು, ಒಂದು ವೇಳೆ ಅವ್ನು ನಿನ್ನ ಮದುವೆ ಆಗಲ್ಲ ಅಂತ ಹಠ ಮಾಡಿದರೆ ಇದು ನನ್ನ ಕೊನೆ ಆಸೆ ಅಂತ ಹೇಳು, ನಾನು ಇಲ್ಲ ಅಂದರೆ ಅವ್ನು ಕೊನೆವರೆಗೂ ಹಾಗೆ ನನ್ನ ನೆನಪಲ್ಲೇ ಉಳಿದು ಬಿಡ್ತಾನೆ ಅಂತ ಹೇಳಿದ್ಲು. ಈ ವಿಷಯನ ಅವನಿಗೆ ತಿಳಿಸೋಣ ಅಂತಲೇ ಗೌರವ್ನ ಹುಡುಕೊಂಡು ಹೋಗಿದ್ದು. ಅವಳಾಗಿ ಅವಳೇ ಸೂರ್ಯ ಅವ್ರ ಬಗ್ಗೆ ಹೇಳಿ ನನ್ನ ದಾರಿ ತಪ್ಪಿಸಿದ್ಲು. ಇದ್ರ ಜೊತೆಗೆ ವಿದಿಶಾ ಬಗ್ಗೆ ಮಾಹಿತಿ ಕೊಟ್ಟಿದ್ದು ಕೂಡ ಇವಳೇ. ಆದರೆ ಅಕ್ಕನ ಸಾವಿನ ದುಃಖದಲ್ಲಿದ್ದ ನನಗೆ ಅವಳು ಹೇಳಿದ್ದೇ ನಿಜ ಅಂತ ನಂಬಿಟ್ಟೆ. ಕೊನೆ ಪಕ್ಷ ಅವಳು ಕೊಟ್ಟ ಮಾಹಿತಿ ಸರಿನಾ ತಪ್ಪಾ ಅಂತ ಕೂಡ ಯೋಚನೆ ಮಾಡದೆ ಇಷ್ಟೆಲ್ಲ ಮಾಡಿಬಿಟ್ಟೆ ಎಂದು ತನ್ನ ಮುಖ ಮುಚ್ಚಿಕೊಂಡು ಅಳಲು ಶುರು ಮಾಡಿದಳು. ಇತ್ತ ಕಡೆ ಅವಳ ಪೂರ್ತಿ ಮಾತು ಕೇಳಿದ ಮೇಲೆ ಅದೀರಾಗೆ ತಕ್ಕ ಮಟ್ಟಿಗೆ ಅಲ್ಲಿ ಏನು ನಡೆದಿರಬಹುದು ಎಂಬ ಅಂದಾಜು ಸಿಕ್ಕಿತ್ತು. ಅಂದರೆ ಇದನ್ನ ಮಾಡಿರೋ ವ್ಯಕ್ತಿ ಮೃತ್ಯುಗೆ ಹಾಗೂ ಮೃತ್ಯುವಿನ ಅಣ್ಣನಿಗೆ ಎಲ್ಲಿಂದಲೋ ಕನೆಕ್ಷನ್ ಇದೆ. ನನ್ನ ಪ್ರಕಾರ ತುಂಬ ಹತ್ತಿರದವರೇ ಮಾಡಿರೋ ಕೆಲಸ ಇರಬೇಕಿದು.
ಆದರೆ ಈ ರೀತಿ ಮಾಡೋಕ್ಕೆ ಮೃತ್ಯುವಿನ ಅಣ್ಣನ ಮೇಲೆ ಯಾರಿಗೆ ಯಾವ ಸೇಡಿತ್ತು? ಅವ್ರ ಸೇಡನ್ನು ತೀರಿಸ್ಕೊಳ್ಳೋಕ್ಕೆ ಏನೂ ಅರಿಯದ ನಿಹಾರಿಕಾನ ಮೊದಲೇ ಪ್ಲ್ಯಾನ್ ಮಾಡಿ ಬಳಸ್ಕೊಂಡಿದ್ದಾರೆ. ಅಷ್ಟಕ್ಕೂ ಈ ರೀತಿ ನಿಹಾರಿಕಾ ದಾರಿ ತಪ್ಪಿಸಿದ ಹುಡುಗಿಗೂ ನೇಹಾಳಿಗೂ ಏನಾದರೂ ಸಂಬಂಧ ಇತ್ತಾ ಎಂದು ಇನ್ನೂ ಹಲವಾರು ಯೋಚನೆಗಳು ಅವಳ ತಲೆಯಲ್ಲಿ ಉದ್ಭವವಾಗುತ್ತಿತ್ತು. ಒಂದು ಸಮಸ್ಯೆ ಬಗೆಹರಿಯಲು ನೋಡಿದರೆ ಅದರ ಜೊತೆ ಮತ್ತೊಂದು ಸಮಸ್ಯೆ ಬಂದು ತಗಲಾಕಿಕೊಳ್ಳುತ್ತೆ ಎಂದುಕೊಂಡು ನಿಟ್ಟುಸಿರು ಬಿಟ್ಟಳು. ತನ್ನದೇ ಯೋಚನೆಯಲ್ಲಿ ಕಳೆದು ಹೋಗಿದ್ದ ಅಧೀರಾಳನ್ನು ಎಚ್ಚರಿಸಿದ್ದು ಮಧುಸೂದನ್ ಅವರು. ನಾನು ಮತ್ತು ನನ್ನ ಮಗಳು ಮಾಡಿದ ಅನ್ಯಾಯಕ್ಕೆ ಎಲ್ಲರ ಹತ್ರ ನಮ್ಮ ತಪ್ಪನ್ನು ಒಪ್ಕೊಂಡು ಕ್ಷಮೆ ಕೇಳಿ ಪೊಲೀಸ್ಗೆ ಸರೆಂಡರ್ ಆಗ್ತೀವಿ. ನಮ್ಮಿಂದಾಗಿ ಏನೂ ಅರಿಯದ ಜೀವಗಳ ಜೊತೆ ಆಟವಾಡಿದ ತಪ್ಪಿಗೆ ನಮಗೆ ಶಿಕ್ಷೆ ಆಗಲೇಬೇಕು. ಅದರಲ್ಲೂ ಯಾವ ತಪ್ಪು ಮಾಡದ ಸೂರ್ಯ ನಮ್ಮಿಂದಾಗಿ ಮಾನಸಿಕವಾಗಿ ನರಳ್ತಿದ್ದಾನೆ ಎಂದು ನೊಂದುಕೊಂಡು ನುಡಿದರು. ಅವರ ಮಾತು ಕೇಳಿ ಅಧೀರಾ ಮನಸ್ಸಿಗೂ ಬೇಸರವಾಯಿತು. ಒಬ್ಬ ತಂದೆಯಾಗಿ ಅವರ ಪ್ರೀತಿಯ ಮಗಳು ಸತ್ತಾಗ ಅವರಿಗೆ ಎಷ್ಟು ನೋವಾಗಿರಬಹುದು ಎನ್ನುವ ಅಂದಾಜು ಅವಳಿಗೆ ಇತ್ತು. ಇದರ ಜೊತೆಗೆ ಮಗಳು ಸತ್ತ ಒಂದೇ ಒಂದು ತಿಂಗಳಲ್ಲಿ ತಮ್ಮ ಹೆಂಡತಿಯನ್ನು ಕಳೆದುಕೊಂಡವರು ಈ ರೀತಿ ನಡೆದುಕೊಂಡಿದ್ದಾರೆ ಅಷ್ಟೇ ಎತ್ತುಕೊಂಡಳು. ಬೇಡ ಅಂಕಲ್, ನಾನು ಹೇಳೋವರೆಗೂ ಆ ಥರ ಯಾವ ತೀರ್ಮಾನ ಕೂಡ ತಗೋಬೇಡಿ. ನೀವು ಸರೆಂಡರ್ ಆಗೋದ್ರಿಂದ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಲ್ಲ. ನೋಡಿ, ನೀವು ಸೂರ್ಯಭಾವನನ್ನು ನೋಡಿಕೊಂಡು ಇದೇ ಆಶ್ರಮದಲ್ಲಿರಿ. ಅಪ್ಪಾಜಿ ಹತ್ರ ನಾನು ಮಾತಾಡ್ತೀನಿ ಎಂದು ತನ್ನ ಎದುರಿಗೆ ಇದ್ದ ಆಶ್ರಮವನ್ನು ತೋರಿಸುತ್ತಾ ಹೇಳಿದಾಗ ಸರಿ ಎಂದು ಒಪ್ಪಿಕೊಂಡರು. ನಂತರ ನಿಹಾರಿಕಾ ಹಾಗೂ ಮಧುಸೂದನ್ ಅವರು ಆಶ್ರಮದ ಒಳಗೆ ಬಂದು ಮರವೊಂದರ ನೆರಳಿನಲ್ಲಿ ಕುಳಿತರೆ ಅಪ್ಪಾಜಿಯನ್ನು ಮಾತಾಡಿಸಿ ಬರಲು ಅಧೀರಾ ಒಳಗೆ ಹೊರಟಳು. ಧ್ಯಾನದಲ್ಲಿ ಮಗ್ನರಾಗಿ ಕುಳಿತಿದ್ದವರ ಕಾಲು ಮುಟ್ಟಿ ಆಶೀರ್ವಾದ ಪಡೆದುಕೊಂಡಳು ಅಧೀರಾ. ಅವರು ಕಣ್ಣು ಬಿಡುವುದನ್ನೇ ಕಾಯುತ್ತಾ ಅಲ್ಲೇ ನಿಂತಳು. ಅಧೀರಾ ಸ್ಪರ್ಶದಿಂದಲೇ ಬಂದವರು ಯಾರು ಎಂದು ತಿಳಿದು ಹೋಗಿತ್ತು ಅವರಿಗೆ. ಬಾಮ ಅಧೀರಾ, ಹೇಗಿದ್ದೀಯಾ ಎಂದು ಕಣ್ಣು ಬಿಡುತ್ತಲೇ ಪ್ರಶ್ನಿಸಿದರು. ಚೆನ್ನಾಗಿದ್ದೀನಿ ಅಪ್ಪಾಜಿ ಎಂದಷ್ಟೇ ಹೇಳಿದವಳಿಗೆ ತಾನು ಬಂದ ವಿಷಯ ಎಲ್ಲಿಂದ ಶುರು ಮಾಡೋದು ಎಂದು ತಿಳಿಯದೆ ಚಡಪಡಿಕೆಯಲ್ಲಿ ಹಾಗೆ ನಿಂತಳು. ನೀನು ಹೇಳೋದಕ್ಕೆ ಬಂದಿರೋ ವಿಷಯ ಹೇಳ್ದೆ ಯಾಕಿಷ್ಟು ಚಡಪಡಿಸ್ತಿದ್ಯಾ? ಅದೇನಂತ ಹೇಳು ಎಂದರು ಮುಗುಳು ನಗುತ್ತಲೇ. ಅದು ಅಪ್ಪಾಜಿ ಎಂದು ಮಾತು ಶುರು ಮಾಡಿದವಳು ಅವರಿಗೆ ಒಂದೇ ಉಸಿರಿಗೆ ಪೂರ್ತಿ ವಿಷಯ ಹೇಳಿ ಮುಗಿಸಿದಳು. ಒಂದು ಸಮಸ್ಯೆಗಳನ್ನು ಬಿಡಿಸೋಕೆ ಹೋದರೆ ಅದಕ್ಕೆ ಇನ್ನೊಂದು ತೊಂದರೆ ಎದುರಾಗ್ತಾ ಇದೆ ಅಪ್ಪಾಜಿ. ನಂಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಯಾರದ್ದೋ ದ್ವೇಷಕ್ಕೆ ಒಂದು ಜೀವ ಹೋಗಿ ಆಗಿದೆ. ಇನ್ನೊಂದು ಜೀವ ಬದುಕಿದ್ದು ಮಾನಸಿಕವಾಗಿ ಶಿಕ್ಷೆ ಅನುಭವಿಸ್ತಿದೆ. ಇದನ್ನೆಲ್ಲ ಸರಿ ಮಾಡೋದು ಹೇಗೆ? ಅಷ್ಟಕ್ಕೂ ಇದಕ್ಕೆಲ್ಲ ಕಾರಣ ಯಾರು ಅಂತ ತಿಳ್ಕೊಳ್ಳೋದು ಹೇಗೆ ಎಂದು ತನ್ನ ಮನಸ್ಸಿನಲ್ಲಿ ಇದ್ದ ಗೊಂದಲ, ಪ್ರಶ್ನೆ ಎಲ್ಲವನ್ನೂ ಅವರ ಮುಂದಿಟ್ಟಳು. ಇದೆಲ್ಲ ದೈವಲಿಖಿತ ಮಗಳೇ. ವಿಧಿಯ ಆಟದಲ್ಲಿ ನಾವೆಲ್ಲ ಬರೀ ಸೂತ್ರಧಾರಿಗಳಷ್ಟೇ. ಅವನು ಕುಣಿಸಿದ ಹಾಗೆ ನಾವು ಕುಣಿಬೇಕು. ಇಲ್ಲಿವರೆಗೂ ನೀನು ತಿಳ್ಕೊಂಡಿದ್ದು ಒಂದು ಲೆಕ್ಕ ಆದರೆ ಮುಂದೆ ತಿಳ್ಕೊಳ್ಳೋದು ಇನ್ನೊಂದು ಲೆಕ್ಕ. ವರ್ಷಗಳಿಂದ ಎಲ್ಲರೂ ಇದ್ದು ಅನಾಥವಾಗಿ ಮಲಗಿರೋ ಜೀವ ಒಂದು ಕಡೆ ಆದರೆ ಎಲ್ಲರ ದೃಷ್ಟಿಯಲ್ಲೂ ಸತ್ತು ಬದುಕಿರುವ ಜೀವ ಮತ್ತೊಂದು ಕಡೆ. ಸಮಯ ಬಂದಾಗ ನೀನೆಲ್ಲ ಪ್ರಶ್ನೆಗಳಿಗೆ, ಗೊಂದಲಗಳಿಗೂ ಉತ್ತರ ಸಿಗುತ್ತೆ. ಎಲ್ಲವನ್ನೂ ಎದುರಿಸೋಕೆ ಮಾನಸಿಕವಾಗಿ ಸಿದ್ಧಳಾಗು. ಯಾವುದೇ ಸಂದರ್ಭದಲ್ಲಿಯೂ ಧೈರ್ಯ ಕಳ್ಕೋಬೇಡ ಎಂದು ಗಂಭೀರವಾಗಿ ಹೇಳುತ್ತಿದ್ದರೆ ಅವರನ್ನೇ ಸುಮ್ಮನೆ ನೋಡುತ್ತಾ ಅವರ ಮಾತುಗಳಿಗೆ ಕಿವಿಯಾಗಿದ್ದರು. ಹಾಗೆ ಇನ್ನೊಂದು ವಿಷಯ ಅಧೀರಾ, ಜೀವನದಲ್ಲಿ ಇನ್ನೆಂದೂ ನೋಡಬಾರ್ದು ಅಂದ್ಕೊಂಡ ವ್ಯಕ್ತಿ ಮತ್ತೆ ನಿನ್ನ ಕಣ್ಮುಂದೆ ಬರೋ ಸಮಯ ಬಂದಿದೆ. ಯಾವುದನ್ನು ನೀನು ಮುಗಿದು ಹೋಗಿದೆ ಅಂತ ಭಾವಿಸಿದ್ದೀಯೋ ಅದು ಇನ್ನೂ ಮುಗ್ದಿಲ್ಲ. ಆದರೆ ಅವನಿಂದಲೇ ನಿನ್ನ ಗಂಡನಿಗೆ ಕಂಟಕವಿದೆ. ಅವನಿಗೆ ಶ್ರೀರಕ್ಷೆಯಾಗಿ ನೀನೇ ಅವನ ಹಿಂದೆ ನಿಲ್ಲಬೇಕು ಎಂದು ಒಗಟಾಗಿ ಹೇಳಿದ್ದು ಅವಳಿಗೆ ಅರ್ಥವಾಗಲಿಲ್ಲ. ಅಪ್ಪಾಜಿ, ಏನು ಹೇಳ್ತಾ ಇದ್ದೀರಾ? ನಿಮ್ಮ ಮಾತಿನ ಅರ್ಥ ಏನು? ನನ್ನ ಗಂಡನ ಪ್ರಾಣಕ್ಕೆ ಅಪಾಯ ಇದೆ ಅಂತನಾ ಎಂದು ಆತಂಕದಲ್ಲಿಯೇ ಕೇಳಿದಳು. ಹೌದು, ಕಂಟಕ ಯಾವ ರೂಪದಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ. ಆದರೆ ಜಾಗ್ರತೆಯಿಂದ ಇರು. ನನಗೆ ನಂಬಿಕೆ ಇದೆ ಅಧೀರಾ, ನೀನು ಈ ಪರೀಕ್ಷೆಯನ್ನು ಕೂಡ ಗೆದ್ದೇ ಗೆಲ್ತೀಯ ಎಂದು ಅವಳ ತಲೆ ಸವರಿದರು. ಅಪ್ಪಾಜಿ,
ಸೂರ್ಯಬಾಬಾ ಪೂರ್ತಿಯಾಗಿ ಹುಷಾರಾಗೋವರೆಗೂ ಇಲ್ಲಿಯೇ ಇರಲಿ, ಅವ್ರ ಬಗ್ಗೆ ಯಾರಿಗೂ ಏನೂ ಗೊತ್ತಾಗೋದು ಬೇಡ ಎಂದು ಕೇಳಿಕೊಂಡಾಗ ಒಪ್ಪಿಗೆ ಎನ್ನುವಂತೆ ತಲೆಯಾಡಿಸಿದರು. ನಂತರ ಅವರಿಗೆ ನಮಸ್ಕರಿಸಿ ಹೊರಗೆ ಬಂದಿದ್ದಳು. ಅವಳಿಗಾಗಿ ಕಾಯುತ್ತಾ ಕುಳಿತಿದ್ದವರ ಬಳಿ ಬಂದವಳು, ನೀವು ಇಲ್ಲೇ ಇರಿ ಅಂಕಲ್, ಅಪ್ಪಾಜಿ ಹತ್ರ ನಾನು ಮಾತಾಡಿದ್ದೀನಿ. ನಿಹಾರಿಕಾ, ನೀನು ಬಾ, ನೀನು ಮನೆಗೆ ಬಿಟ್ಟು ಹೋಗ್ತೀನಿ. ಹಾಗೆ ನಾನು ಹೇಳೋವರೆಗೂ ನೀನೇ ನೇಹಾಳ ತಂಗಿ ಅಂತ ಯಾರಿಗೂ ಗೊತ್ತಾಗೋದು ಬೇಡ. ಈಗಿರೋ ಬರೀ ನಿಹಾರಿಕಾ ಆಗಿಯೇ ಗೌರವ್ ಮನಸ್ಸಲ್ಲಿ ಜಾಗ ಪಡ್ಕೊಳ್ಳೋಕೆ ಪ್ರಯತ್ನ ಪಡು. ಅವನ ಪ್ರೀತಿ ವಿಷಯದಲ್ಲಿ ತುಂಬ ಹಠಮಾರಿ, ಅಷ್ಟು ಸುಲಭವಾಗಿ ಬಗ್ಗಲ್ಲ. ನೀನು ಅವನನ್ನು ಹೇಗೆ ಪಡ್ಕೋತೀಯ ಅನ್ನೋದು ನಿನಗೆ ಬಿಟ್ಟಿದ್ದು. ಆದರೆ ನೀನು ಅವನನ್ನು ನಿನ್ನ ಪ್ರೀತಿಯಿಂದಲೇ ಅವನನ್ನು ಬಗ್ಗಿಸೋ ರೀತಿ ಮಾಡ್ಕೋಬೇಕು ಎಂದಾಗ ಪ್ರಯತ್ನ ಪಡ್ತೀನಿ ಎಂದಳು. ನೋಡು ನಿಹಾರಿಕಾ, ಇನ್ಮೇಲೆ ಈ ಸರಿ ತಪ್ಪುಗಳ ಯೋಚನೆ ಬಿಟ್ಟು ಗೌರವ ಪ್ರೀತಿ ಪಡ್ಕೊಳ್ಳೋದನ್ನೇ ನಿನ್ನ ಗುರಿಯಾಗಿ ಇಟ್ಕೊ. ಅವನು ದೂರ ಹೋದರೂ ನೀನೇ ಅವನ ಹತ್ರ ಹೋಗಬೇಕು. ಸರಿ, ಬೆಳಗಿನ ಜಾವ ಆಗಲೇ 3 ಗಂಟೆ ಆಗೋಕ್ಕೆ ಬಂದಿದೆ. ಗೌರವ್ 5 ಗಂಟೆಗೆಲ್ಲ ಎದ್ಬಿಡ್ತಾನೆ. ಆಗ ನೀನು ಮನೇಲಿಲ್ಲ ಅಂದರೆ ಸುಮ್ಮನೆ ತೊಂದರೆ ಆಗುತ್ತೆ. ಬಾ, ಬೇಗ ನಿನ್ನ ಬಿಟ್ಟು ನಾನು ಬೇಗ ಮನೆಗೆ ಹೋಗಬೇಕು. ಮೃತ್ಯುಗೆ ಗೊತ್ತಿಲ್ಲದೆ ಇಷ್ಟೊತ್ತಲ್ಲಿ ನಾನು ಹೀಗೆ ಬಂದಿದ್ದೀನಿ ಅನ್ನೋದು ಗೊತ್ತಾದರೆ ನಾನು ಸುಮ್ಮನೆ ಬಿಡಲ್ಲ ಎಂದು ನಿಹಾರಿಕಾಳನ್ನು ಕರೆದುಕೊಂಡು ಹೊರಟಳು. ಅದೀರ ಮನೆಗೆ ಬರೋ ಅಷ್ಟರಲ್ಲಿ ಅದಾಗಲೇ ಸಮಯ 5 ಗಂಟೆ ತೋರಿಸುತ್ತಿತ್ತು. ಕಳ್ಳ ಬೆಕ್ಕಿನ ರೀತಿ ಮನೆಯವರಿಗೆ ಯಾರಿಗೂ ಗೊತ್ತಾಗದ ರೀತಿ ರೂಮಿಗೆ ಸೇರಿಕೊಂಡು ನಿಟ್ಟುಸಿರು ಬಿಟ್ಟಳು. ನಂತರ ಮಂಚದ ಕಡೆ ಕಣ್ಣು ಹಾಯಿಸಿದವಳಿಗೆ ಮೃತ್ಯು ನೆಮ್ಮದಿಯ ನಿದ್ದೆಯಲ್ಲಿ ಇದ್ದಿದ್ದು ಕಾಣಿಸಿತು. ನಿಧಾನವಾಗಿ ಅವನ ಎದೆಯ ಮೇಲೆ ತಲೆ ಇಟ್ಟು ಮಲಗಿದವಳಿಗೆ ಮೈ ಮನಸ್ಸೆಲ್ಲ ಖುಷಿಯಿಂದ ತೇಲುತ್ತಿತ್ತು. ಇಷ್ಟು ದಿನ ಸತ್ತೋಗಿದ್ದಾರೆ ಅಂತ ಅಂದುಕೊಂಡಿದ್ದ ಸೂರ್ಯ ಬದುಕಿದ್ದಾನೆ ಅನ್ನೋ ಖುಷಿಗೋ, ಇಲ್ಲ ನಿಹಾರಿಕಾ ತನ್ನ ಎಲ್ಲ ತಪ್ಪನ್ನು ತಿದ್ದಿಕೊಂಡು ಗೌರವ್ ಜೊತೆ ಹೊಸ ಜೀವನ ಶುರು ಮಾಡ್ತೀನಿ ಅಂದದ್ದಕ್ಕೋ, ಅಥವಾ ತುಂಬ ದಿನಗಳ ನಂತರ ಆಶ್ರಮಕ್ಕೆ ಹೋಗಿದ್ದಕ್ಕೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವಳಿಗೆ ಸಂತೋಷವಾಗುತ್ತಿತ್ತು. ಮೃತ್ಯುಗೆ ಅವರಣ್ಣ ಬದುಕಿದ್ದಾರೆ ಅಂತ ಹೇಳಿಬಿಡ್ಲ, ಈ ಸತ್ಯ ಗೊತ್ತಾದರೆ ಇವ್ರು ಎಷ್ಟು ಖುಷಿ ಪಡ್ಬೋದು ಎಂದು ಒಂದು ಕ್ಷಣ ಅಂದುಕೊಂಡರೂ ಮರುಕ್ಷಣ ಸೂರ್ಯನ ಪರಿಸ್ಥಿತಿ ನೆನೆದು, ಬೇಡ ಬೇಡ, ಅವರನ್ನು ಹಾಗೆ ನೋಡಿದ್ರೆ ಇಷ್ಟು ದಿನ ಅವ್ರ ಈ ಸ್ಥಿತಿಗೆ ಕಾರಣ ಆಗಿದ್ದ ನಿಹಾರಿಕಾನ ಸುಮ್ಮನೆ ಬಿಡಲ್ಲ. ಮೊದಲೇ ಕೋಪ ಜಾಸ್ತಿ, ಕೋಪದಲ್ಲೇನಾದರೂ ಅನಾಹುತ ಮಾಡಿದ್ರೂ ಆಶ್ಚರ್ಯ ಇಲ್ಲ. ಅದರಲ್ಲೂ ಈಗಷ್ಟೇ ಗೌರವ್ ಜೀವನ ಕೂಡ ಸರಿ ಆಗ್ತಾ ಇದೆ, ಅಂಥದ್ರಲ್ಲಿ ಯಾವ ಎಡವಟ್ಟಾಗುವುದು ಬೇಡ ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡು ಯಾರಿಗೂ ಹೇಳದೆ ಸುಮ್ಮನಾದಳು. ಆದರೂ ಇನ್ನೊಬ್ರಿಗೆ ಐಡಿಯಾ ಕೊಡೋದು ಈಸಿ, ಆದರೆ ಅದನ್ನು ಫಾಲೋ ಮಾಡೋದು ತುಂಬ ಕಷ್ಟ. ನಿಹಾರಿಕಾಗೆ ಗೌರವ್ನ ಹೊಲಿಸ್ಕೊಳ್ಳೋದು ಹೇಗೆ ಅಂತ ಐಡಿಯಾ ಕೊಟ್ಟು ಬಂದೆ, ಆದರೆ ನನ್ನ ಗಂಡನ ಹೇಗೆ ಹೊಲಿಸ್ಕೊಳ್ಳೋದು ಅನ್ನೋದೇ ನನಗೆ ಗೊತ್ತಿಲ್ಲ. ಇಷ್ಟು ದಿನದಿಂದ ಅವ್ರ ಹಳೇ ಪ್ರೀತಿನ ಮರೆಸಿ ನನ್ನ ಮೇಲೆ ಪ್ರೀತಿ ಆಗೋ ಹಾಗೆ ಮಾಡಬೇಕು ಅಂತ ಬರೀ ಅಂದ್ಕೊಳ್ಳೋದೇ ಆಯಿತು, ಆದರೆ ಏನೂ ಪ್ರೋಗ್ರೆಸ್ ಆಗಿಲ್ಲ ಎಂದು ಪೆಚ್ಚು ಮೊರೆ ಹಾಕಿ ಮಲಗಿದ್ದವನನ್ನೇ ನೋಡುತ್ತಾ ಹೇಳಿದಳು. ನಂತರ ಮಲಗಿದ್ದವನ ಕೆನ್ನೆಯನ್ನು ನಿಧಾನವಾಗಿ ಗಿಲ್ಲಿದಳು. ಅವನಿಗೆ ಎಚ್ಚರವಾಗಲಿಲ್ಲ. ಬಳಿಕ ಅವನ ಕೆನ್ನೆ ಮೇಲೆ ಮುತ್ತು ಕೊಟ್ಟಳು. ಈಗಲೂ ಅವನು ಕಣ್ಣು ಬಿಡಲಿಲ್ಲ. ನಂತರ ಅವನ ಕೆನ್ನೆ, ಕಣ್ಣು, ಹಣೆ ಎಂದು ಮುಖದ ತುಂಬ ಮುತ್ತು ಕೊಟ್ಟು ಮುದ್ದಿಸೋಕೆ ಶುರು ಮಾಡಿದಾಗ ನಿದ್ದೆಯಲ್ಲಿಯೇ ಕಣ್ಣು ಬಿಟ್ಟು ನೋಡಿ ಪಕ್ಕಕ್ಕೆ ತಿರುಗಿ ಮಲಗಿದ. ಅವನನ್ನು ನೋಡಿದ ಅದೀರ ಮುಗುಳು ನಕ್ಕು ಅವನು ತಿರುಗಿ ಮಲಗಿದ್ದ ಕಡೆ ತಾನೂ ಕೂಡ ಬಂದು ಮಲಗಿ ಅವನ ಮೀಸೆ ಎಳೆದಳು. ಎಂದುಕೊಂಡು ಮತ್ತೆ ಮಲಗಿದವನನ್ನು ನೋಡಿ ಉಸಿ ಮುನಿಸು ಮೂಡಿತು ಅವಳಿಗೆ. ಎಷ್ಟು ಕಾಟ ಕೊಟ್ಟರು ಹೇಳ್ತಾನೆ ಇಲ್ವಲ್ಲ, ಏನು ಮಾಡಲಿ ಎಂದುಕೊಂಡು ಈ ಬಾರಿ ಅವನ ಕೆನ್ನೆಗೆ ಜೋರಾಗಿ ಕಚ್ಚಿಬಿಟ್ಟಳು. ಆಗ ಕೂಡಲೇ ಕಣ್ಣು ಬಿಟ್ಟು ತನ್ನ ಕೆನ್ನೆಯನ್ನು ಉಜ್ಜಿಕೊಳ್ಳುತ್ತಾ ಎದುರಿಗೆ ನೋಡಿದರೆ ತನಗೆ ಅತೀ ಸಮೀಪದಲ್ಲಿ ಮಲಗಿದ್ದ ಮಡದಿ ಕಾಣಿಸಿದ್ದೇ ಹುಡುಗನ ಮನಸ್ಸು ಕುಣಿಯಿತು. ಯಾವತ್ತೂ ಹೀಗೆಲ್ಲ ಹತ್ತಿರ ಬರದೇ ಇರುವವಳು ಇಂದು ಹೇಗೆ ಎನ್ನುವ ಆಶ್ಚರ್ಯ ಮೂಡಿದರೂ ಅದನ್ನು ತೋರಿಸಿಕೊಳ್ಳದೆ, ಲೇ ಏನೇ ಬಂದಿರೋದು ನಿನಗೆ, ಯಾಕೆ ಹಾಕಿಸ್ದೆ ಎಂದು ಅವಳ ನಡುವಿನ ಸುತ್ತ ಕೈ ಬಳಸಿ ಮತ್ತಷ್ಟು ಹತ್ತಿರಕ್ಕೆ ಎಳೆದುಕೊಂಡವನು, ಏನು ಮೇಡಮ್ ಅವ್ರಿಗೆ ಗಂಡನ ಮೇಲೆ ಹೆವಿ ಲವ್ ಆಗಿರೋ ಆಗಿದೆ ಎಂದು ತನ್ನ ಕೆನ್ನೆಯಿಂದ ಅವಳ ಕೆನ್ನೆಯನ್ನು ಉಜ್ಜುತ್ತಾ ಕೇಳಿದ.
ಇಷ್ಟು ಹೊತ್ತು ಇದ್ದ ತುಂಟಾಟವೆಲ್ಲ ಮಾಯವಾಗಿ ಅವನ ನಡೆಗೆ ತಬ್ಬಿಬ್ಬಾದಳು. ಏನೂ ಇಲ್ಲ, ನಿಮ್ಮ ಕೆನ್ನೆ ಮೇಲೆ ಸೊಳ್ಳೆ ಇತ್ತು, ಓಡಿಸಿದೆ ಅಷ್ಟೆ ಎಂದು ಸುಳ್ಳು ಹೇಳಿದಳು. ಓ ಹೌದಾ, ಇದನ್ನ ನಾನು ನಂಬೇಕಾ ಎಂದು ಹೇಳುತ್ತಾ ಅವಳನ್ನು ಎಳೆದುಕೊಂಡು ಪೂರ್ತಿಯಾಗಿ ತನ್ನ ಮೇಲೆಯೇ ಮಲಗಿಸಿಕೊಂಡರೆ ಅದೀರ ಉಸಿರು ಏರುಪೇರಾಗಿತ್ತು. ಅವನ ಬಿಸಿ ಉಸಿರು ಅವಳ ಕತ್ತಿಗೆ ಸೋಕುತ್ತಿದ್ದರೆ ಹುಡುಗಿಯ ಮೈಯಲ್ಲಿ ವಿದ್ಯುತ್ ಸಂಚಾರವಾಗುತ್ತಿತ್ತು. ಏನಿವತ್ತು ಇಷ್ಟೊಂದು ಖುಷಿಯಾಗಿದ್ಯಾ, ನನ್ನ ಹತ್ರ ಏನಾದರೂ ಹೇಳೋದಿತ್ತಾ ಎಂದು ಅವಳ ಕಿವಿಯ ಬಳಿ ಪಿಸು ಧ್ವನಿಯಲ್ಲಿ ಕೇಳಿದ. ಮುಖ ನೋಡಿಯೇ ಮನಸ್ಸನ್ನು ಓದಿದವನನ್ನು ನೋಡಿ ಮುಗುಳು ನಕ್ಕವಳು, ಹೌದು, ನಾನಿವತ್ತು ತುಂಬ ತುಂಬ ಖುಷಿಯಾಗಿದ್ದೀನಿ. ಆದರೆ ಈ ಖುಷಿ ಕಾರಣ ಏನು ಅಂತ ಈಗಲೇ ಹೇಳಲ್ಲ, ಟೈಮ್ ಬಂದಾಗ ನಿಮಗೆ ಗೊತ್ತಾಗುತ್ತೆ. ಆದರೆ ಪ್ಲೀಸ್ ಪೃಥ್ವಿ, ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರೋಣ ಬನ್ನಿ ಎಂದು ರಿಕ್ವೆಸ್ಟ್ ಮಾಡಿಕೊಂಡಾಗ ಇಲ್ಲ ಎನ್ನದೆ ಒಪ್ಪಿಕೊಂಡನು. ಥ್ಯಾಂಕ್ ಯು ಸೋ ಮಚ್ ಎಂದು ಅವನ ಕೆನ್ನೆಗೆ ಮುತ್ತಿಟ್ಟು ಅಲ್ಲಿಂದ ಓಡಿದರೆ ತನ್ನ ಹಿಂದೆಲ್ಲೇ ಕೆರೆದುಕೊಂಡು ಮಂದಹಾಸ ಬೀರಿದನು. ಮುಂದುವರಿಯುವುದು.